ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 17 ಜನವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಸಾರಿ, ಕಳೆದ 2 ದಿನಗಳಿಂದ ನನಗೆ ಹುಷಾರಿರಲಿಲ್ಲ, ಸೊ ಐ ಕುಡಂಟ್ ಡಿಸ್ಕಸ್ ದ ಆರ್ಟಿಕಲ್ಸ್. ಸೊ ಇವತ್ತಿಂದ ಎಕ್ಸ್ಟ್ರಾ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡಿ ಇದನ್ನ ಕವರ್ ಮಾಡ್ಕೊಳ್ಳೋಣ. ನಮ್ಮ ಫಸ್ಟ್ ಆರ್ಟಿಕಲ್ IPL ಟೈಟಲ್ ಸ್ಪಾನ್ಸರ್ ಬಗ್ಗೆ ಇದೆ. ರೀಸೆಂಟ್ ಆಗಿ BCCI Board of Control for Cricket in India has informed that Tata Group has replaced Chinese mobile phone manufacturer Vivo. ಈ ಚೈನೀಸ್ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ವಿವೋ ಕಂಪ್ನಿ ಮೊದಲು ಈ IPLನ ಸ್ಪಾನ್ಸರ್ ಮಾಡ್ತಾ ಇತ್ತು. ಈಗ 2022 ಮತ್ತು 23ರ IPLನ ಸೀಸನ್ನನ್ನು ಟಾಟಾ ಗ್ರೂಪ್ ಏನಿದೆ ಸ್ಪಾನ್ಸರ್ ಮಾಡ್ತಾ ಇದೆ. ಇದು ಸುಮಾರು 300 ಕೋಟಿ ರೂಪಾಯಿಗಳ ಒಂದು ಸ್ಪಾನ್ಸರ್ಶಿಪ್ಪನ್ನು ಟೈಟಲ್ ಸ್ಪಾನ್ಸರ್ ಆಗಿ ಮಾಡ್ತಾ ಇದೆ IPLಗೆ. ದಿಸ್ ಈಸ್ ಅಬೌಟ್ 60% ಆಫ್ ವಾಟ್ ವಿವೋ ವುಡ್ ಹ್ಯಾವ್ ಪೇಡ್. ಈಗ ಇದು 60% ವಿವೋಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಿ ಈ ಸ್ಪಾನ್ಸರ್ಶಿಪ್ಪನ್ನು ತೆಗೆದುಕೊಂಡಿದೆ. ಇನ್ನು ಈ ಟಾಟಾ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಹ್ಯಾಸ್ ಬಿನ್ ಫೌಂಡೆಡ್ ಬೈ ಜೆಮ್ಶೆಡ್ಜಿ ಟಾಟಾ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಆ್ಯಂಡ್ ಟಾಟಾ ಗ್ರೂಪ್ ಫೌಂಡೆಡ್ ಇನ್ 1868 ಇನ್ ಮುಂಬೈ. ಇದರ ಹೆಡ್ ಕ್ವಾರ್ಟರ್ ಕೂಡ ಮುಂಬೈನಲ್ಲೇ ಇದೆ. ಈಗ ಸದ್ಯದ ಇದರ ಬೋರ್ಡ್ನ ಮುಖ್ಯ ಚೇರ್ಮನ್ ಅಂತಂದರೆ ನಟರಾಜನ್ ಚಂದ್ರಶೇಖರನ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಚಂಪಾ ಇವರ ನಿಧನದ ಬಗ್ಗೆ ಇದೆ. ಜನವರಿ 10 ಈ ದಿನದಂದು ಇಂಟೆಲೆಕ್ಚುಯಲ್, ಒಬ್ಬ ಬರಹಗಾರ, ಆಕ್ಟಿವಿಸ್ಟ್ ಅಥವಾ ಚಳವಳಿಕಾರ ಮತ್ತು ಒಬ್ಬ ಬುದ್ಧಿಜೀವಿಯಾಗಿದ್ದ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು 82ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರ ಪೆನ್ ನೇಮ್ ಅಥವಾ ಒಂದು ಅಂಕಿತ ನಾಮ ಅಂತಂದರೆ ಚಂಪಾ ಅಂತ. ಇವರು 1939ರಲ್ಲಿ ಜನಿಸ್ತಾರೆ. ಚಂಪಾ taught English at the university but was passionate proponent of Kannada cause. ಯೂನಿವರ್ಸಿಟಿಯಲ್ಲಿ ಚಂಪಾ ಅವರು ಕಲ್ತಿದ್ದು ಇಂಗ್ಲಿಷ್ ಆದರೂ ಕೂಡ ಕನ್ನಡದ ಬೆಳವಣಿಗೆಗೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಹಿ ವಾಸ್ ಒನ್ ಆಫ್ ದ ಕೀ ಲೀಡರ್ಸ್ ಆಫ್ ಗೋಕಾಕ್ ಎಜಿಟೇಷನ್ ಇನ್ ದ ಅರ್ಲಿ 1980s. 1980ರಲ್ಲಿ ನಡೆದ ಒಂದು ಗೋಕಾಕ್ ಚಳುವಳಿಯಲ್ಲಿ ಇವರು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಆ್ಯಂಡ್ ಗೋಕಾಕ್ ಚಳವಳಿಯ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ನಮ್ಮ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಕನ್ನಡವನ್ನು ಮುಖ್ಯ ಮಾಧ್ಯಮವನ್ನಾಗಿ ಕಲಿಸಬೇಕು ಅನ್ನೋದು ಈ ಗೋಕಾಕ್ ಚಳವಳಿಯ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಇವರು ಸಾಕಷ್ಟು ಶ್ರಮವನ್ನು ವಹಿಸಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಇನ್ನು ಚಂಪಾ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ, ಹಿ ವಾಸ್ ಅ ಅರ್ಲಿ ಪ್ಲೇ ರೈಟರ್ಸ್, ಒಬ್ಬ ಇನ್ನೋವೇಟಿವ್ ಆದಂಥ ಒಬ್ಬ ಪ್ಲೇ ರೈಟರ್ ಆಗಿದ್ದು, ಅನ್ವೇಷಣೆಯ ಮುಖಾಂತರ ಸಾಕಷ್ಟು ನಾಟಕ ಬರೆಯುವುದರಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಇವರ ಮುಖ್ಯವಾದ ಕೆಲವೊಂದು ಪ್ಲೇಸ್ ಅಥವಾ ಡ್ರಾಮಾಗಳು ಅಂತಂತಂದರೆ ಕೊಡೆಗಳು, ಗುರುತಿನವರು, ಅಪ್ಪ, ಟಿಂಗರ್ ಬುಡ್ಡಣ್ಣ ಮುಂತಾದವುಗಳು. ಆ್ಯಂಡ್ ಹಿ ಬಿಕೇಮ್ ಚೇರ್ಮನ್ ಆಫ್ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಂಡ್ ಕನ್ನಡ ಸಾಹಿತ್ಯ ಪರಿಷತ್. ಈ 2 ಸಂಸ್ಥೆಗಳ ಒಂದು ಚೇರ್ಮನ್ ಕೂಡ ಇವರು ಆಗಿದ್ದರು. ಆ್ಯಂಡ್ ಹಿ ವಾಸ್ ಅ ಪ್ರೆಸಿಡೆಂಟ್ ಆಫ್ 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ 2017ರಲ್ಲಿ ನಡೆದಿತ್ತು. ಅದರ ಒಂದು ಅಧ್ಯಕ್ಷತೆಯನ್ನು ಈ ಚಂದ್ರಶೇಖರ್ ಪಾಟೀಲ್ ಅವರು ವಹಿಸಿದ್ದರು. ಪ್ರತಿ ದೇಶಕ್ಕೂ ಒಂದು ಪಾಸ್ಪೋರ್ಟ್ ಅಂತ ಇರುತ್ತದೆ. ಆ ಒಂದು ಪಾಸ್ಪೋರ್ಟ್ನ ಮುಖಾಂತರ ವೀಸಾ ಫ್ರೀ ಆಗಿ ನಾವು ಎಷ್ಟು ಡೆಸ್ಟಿನೇಷನ್ಗಳಿಗೆ ಹೋಗಬಹುದು ಅಂತ ಕೆಲವೊಂದು ದೇಶಗಳು ನಿರ್ಧಾರ ಮಾಡಿರುತ್ತವೆ. ಸೊ ಅದರ ಒಂದು ಪಾಸ್ಪೋರ್ಟ್ನ ಪವರನ್ನು ಅದರ ಮೇಜರ್ ಮಾಡಲು ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಈ ಸೂಚ್ಯಂಕವನ್ನು ರಿಲೀಸ್ ಮಾಡ್ತಾರೆ. ರೀಸೆಂಟಾಗಿ ಈ ಒಂದು ವರ್ಷದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸನ್ನು ರಿಲೀಸ್ ಮಾಡಿದ್ದು, ಭಾರತ 90ನೇ ರ್ಯಾಂಕಿಂದ 83ನೇ ರ್ಯಾಂಕಿಗೆ ಬಡ್ತಿಯನ್ನು ಪಡೆದಿದೆ. ಸೊ ಇಂಡಿಯಾ ನೌ ಹ್ಯಾಸ್ ಅ ವೀಸಾ ಫ್ರೀ ಆಕ್ಸೆಸ್ ಟು 60 ಡೆಸ್ಟಿನೇಷನ್. 60 ದೇಶಗಳಿಗೆ ವೀಸಾ ಫ್ರೀ ಆಗಿ, ವಿತೌಟ್ ವೀಸಾ ಓನ್ಲಿ ಪಾಸ್ಪೋರ್ಟ್ ಮುಖಾಂತರ ಭಾರತದಿಂದ ಯಾವುದೇ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸಬಹುದಾಗಿದೆ ವರ್ಲ್ಡ್ ವೈಡ್ ವಿತ್ ಓಮನ್ ಆ್ಯಂಡ್ ಅರ್ಮೇನಿಯಾ. ರೀಸೆಂಟ್ ಆಗಿ ಓಮನ್ ಮತ್ತು ಅರ್ಮೇನಿಯಾ ದೇಶಗಳು ಈ ಒಂದು ಪರ್ಮಿಷನನ್ನು ಭಾರತದ ಪಾಸ್ಪೋರ್ಟ್ಗೆ ನೀಡಿವೆ. ಸೊ ಇಂಡಿಯಾ ಹ್ಯಾಸ್ ಆ್ಯಡೆಡ್ 35 ಮೋರ್ ಡೆಸ್ಟಿನೇಷನ್ ಸಿನ್ಸ್ 2006. 2006ರಿಂದ ಸುಮಾರು 35 ಹೊಸ ದೇಶಗಳ ಒಂದು ಪರ್ಮಿಷನನ್ನು ಈ ಒಂದು ಭಾರತದ ಪಾಸ್ಪೋರ್ಟ್ ಪಡೆದುಕೊಂಡಿದೆ. ಸೊ ಇದರ ಅರ್ಥ ನಮ್ಮ ಭಾರತದ ಪಾಸ್ಪೋರ್ಟ್ ಏನಿದೆ ಇದು ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡಿರೋ ಕೆಲವೊಂದು ದೇಶಗಳು ಅಂತಂದರೆ ಜಪಾನ್, ಸಿಂಗಾಪುರ್, ಜರ್ಮನಿ, ಸೌತ್ ಕೊರಿಯಾ, ಫಿನ್ಲ್ಯಾಂಡ್, ಇಟಲಿ, ಲುಕ್ಸೆಂಬರ್ಗ್, ಸ್ಪೇನ್.
ಜಪಾನ್ ಮತ್ತು ಸಿಂಗಾಪುರ್ ಫಸ್ಟ್ ರ್ಯಾಂಕ್ನಲ್ಲಿದೆ ಈ ಒಂದು 2022ನೇ ಸೂಚ್ಯಂಕದ ಪ್ರಕಾರ. ಅದಾದಮೇಲೆ ಆಸ್ಟ್ರಿಯಾ, ಡೆನ್ಮಾರ್ಕ್, ಫ್ರಾನ್ಸ್, ನೆದರ್ಲ್ಯಾಂಡ್, ಸ್ವೀಡನ್. ಇಲ್ಲಿ ಆಸ್ಟ್ರಿಯಾ ಅಂತಂದರೆ ಇದು ಯುರೋಪ್ನಲ್ಲಿ ಬರುತ್ತೆ, ಇದು ಆಸ್ಟ್ರೇಲಿಯಾ ಅಲ್ಲ. 5th ರ್ಯಾಂಕಲ್ಲಿ ಐರ್ಲೆಂಡ್ ಮತ್ತು ಪೋರ್ಚುಗಲ್ ಇವೆ. ಇನ್ನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಒಂದು ಅಧಿಕೃತವಾದ ಒಂದು ಸಂಸ್ಥೆಯಾಗಿದ್ದು ನಿಖರವಾದ ಡೇಟಾಬೇಸನ್ನು ಪ್ರೊವೈಡ್ ಮಾಡುವುದರಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿದೆ. ಆಗಲೇ ತಿಳಿಸಿದ ಹಾಗೆ ಒಂದು ದೇಶದಿಂದ ಪಾಸ್ಪೋರ್ಟ್ನ ಮುಖಾಂತರ ವೀಸಾ ಫ್ರೀ ಆಗಿ, ವಿತೌಟ್ ವೀಸಾ, ಒಂದು ಪರ್ಮಿಷನ್ ಇಲ್ಲದೇನೆ ಒಂದು ದೇಶದ ಒಂದು ಪಾಸ್ಪೋರ್ಟ್ನ ಬಳಸಿಕೊಂಡು ನಾವು ಎಷ್ಟು ದೇಶಗಳಿಗೆ ಪ್ರಯಾಣ ಮಾಡ್ಬೋದು, ಆ ಒಂದು ನಂಬರ್ ಆಫ್ ಕಂಟ್ರೀಸ್ ಈ ಒಂದು ಆಧಾರದ ಮೇಲೆ ಈ ರ್ಯಾಂಕಿಂಗನ್ನು ನೀಡಲಾಗುತ್ತದೆ. ದ ಇಂಡೆಕ್ಸ್, ಈ ಒಂದು ಡೇಟಾಬೇಸ್ ಏನಿರುತ್ತೆ ಇದು ನಿಖರವಾದ ಒಂದು ಡೇಟಾಬೇಸ್ ಆಗಿದ್ದು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ IATA ಇದರ ಮೂಲಕ ಈ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಈ ರ್ಯಾಂಕಿಂಗ್ಗಳನ್ನು ಪಬ್ಲಿಷ್ ಮಾಡಲಾಗುತ್ತೆ. ಈ IATA ಏನಿದೆ ಅತ್ಯಂತ ನಿಖರವಾದ ಡೇಟಾಬೇಸನ್ನು ಟ್ರಾವೆಲ್ ಇನ್ಫಾರ್ಮೇಷನ್ ಬಗ್ಗೆ ನೀಡುತ್ತದೆ. ಈ ಒಂದು ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಸುಮಾರು 227 ಡೆಸ್ಟಿನೇಷನ್ಗಳು ಮತ್ತು 199 ಪಾಸ್ಪೋರ್ಟ್ಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ. ಈ ಸದ್ಯದ ಈ 2022ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ರ್ಯಾಂಕಿಂಗ್ 83. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಲೋಕ್ ಅದಾಲತ್ ಇದರ ಬಗ್ಗೆ ಇದೆ. ರೀಸೆಂಟಾಗಿ ಲೋಕ್ ಅದಾಲತ್ ಏನಿದೆ ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದ ಒಂದು ಪರಿಹಾರಗಳನ್ನು ಮಾಡುವ ಅಥವಾ ಡಿಸ್ಪ್ಯೂಟ್ಗಳನ್ನು ರೆಸಲ್ಯೂಷನ್ ಮಾಡುವ ಒಂದು ಪರ್ಯಾಯವಾದ ಒಂದು ಸಾಧನವಾಗಿ ಹೊರಹೊಮ್ಮಿದ್ದರ ಬಗ್ಗೆ ನ್ಯೂಸ್ ಇದೆ. ನ್ಯೂಸ್ ಏನು ಅಂತಂದರೆ, ಟೋಟಲ್ ನಂಬರ್ ಆಫ್ 1,27,87,329 ಕೇಸಸ್. ಇದು 2021ರಲ್ಲಿ 1,27,87,329 ಕೇಸಸ್ಗಳನ್ನು ಡಿಸ್ಪೋಸ್ ಮಾಡಿದೆ ಅಂತ ನ್ಯೂಸ್ ಇದೆ. ಇದು ರೀಸೆಂಟಾಗಿ ಈ ಲೋಕ್ ಅದಾಲತ್ ಅನ್ನುವ ಒಂದು ವ್ಯವಸ್ಥೆಯನ್ನು ಅಡಾಪ್ಟ್ ಮಾಡಿದ್ದರಿಂದ ಕೂಡ ಸಾಕಷ್ಟು ವಿವಾದಗಳನ್ನು ಪರಿಹಾರ ಮಾಡುವುದರಲ್ಲಿ ಈ ಲೋಕ್ ಅದಾಲತ್ ಸಕ್ಸಸ್ಫುಲ್ ಆಗಿದೆ. ಈ ಅದಾಲತ್ ಅಥವಾ ಆನ್ಲೈನ್ ಸೇವೆಗಳನ್ನು ಜನರಿಗೆ ದೊರಕಿಸುವ ಮೂಲಕ ಡೋರ್ ಸ್ಟೆಪ್ ಅಂದರೆ ಪಾರ್ಟೀಸ್ಗಳೇನಿರ್ತಾರೆ ಕೇಸ್ಗಳನ್ನು ಹೂಡಿದವರು ಅವರ ಡೋರ್ ಸ್ಟೆಪ್ಗಳಿಗೆ ಸೊಲ್ಯೂಷನ್ ಅಥವಾ ಪರಿಹಾರವನ್ನು ಒದಗಿಸುವುದರಲ್ಲಿ ಈ ಲೋಕ್ ಅದಾಲತ್ ಏನಿದೆ ಯಶಸ್ವಿಯಾಗಿದೆ. ಸೊ ಇದರಿಂದಾಗಿ 1 ಕೋಟಿಗಿಂತ ಜಾಸ್ತಿ ಕೇಸಸ್ಗಳನ್ನು ಒಂದೇ ವರ್ಷದಲ್ಲಿ ಡಿಸ್ಪೋಸ್ ಮಾಡಲು ಸಾಧ್ಯವಾಗಿದೆ. ಇನ್ನು ಲೋಕ್ ಅದಾಲತ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಗಾಂಧಿಯನ್ ತತ್ವದ ಒಂದು ಪೀಪಲ್ಸ್ ಕೋರ್ಟ್ ಅಂತ ಆ ಒಂದು ಆಧಾರದ ಮೇಲೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಆಸ್ ಪರ್ ದ ಸುಪ್ರೀಂ ಕೋರ್ಟ್, ಇಟ್ ಈಸ್ ಆನ್ ಓಲ್ಡ್ ಫಾರ್ಮ್ ಆಫ್ ಅಡ್ಜುಡಿಕೇಟಿಂಗ್ ಸಿಸ್ಟಮ್ ಪ್ರಿವೆಲೆಂಟ್ ಇನ್ ಏನ್ಷಿಯಂಟ್ ಇಂಡಿಯಾ. ಇದು ಪ್ರಾಚೀನ ಭಾರತದಲ್ಲಿ ಪ್ರಿವೆಲೆಂಟ್ ಆಗಿದ್ದ ಒಂದು ಪರಿಹಾರವನ್ನು, ಒಂದು ವಿವಾದಗಳ ಪರಿಹಾರವನ್ನು ಮಾಡುವಂಥ ಒಂದು ಕೋರ್ಟ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಟ್ಸ್ ವ್ಯಾಲಿಡಿಟಿ ಹ್ಯಾಸ್ ನಾಟ್ ಬೀನ್ ಟೇಕನ್ ಅವೇ ಇವನ್ ಇನ್ ದ ಮಾಡರ್ನ್ ಡೇಸ್ ಟು. ಈಗ ಸದ್ಯದ ಒಂದು ಆಧುನಿಕ ಯುಗದಲ್ಲಿ ಕೂಡ ಇದರ ವ್ಯಾಲಿಡಿಟಿಯನ್ನು ಕ್ಲೋಸ್ ಮಾಡಲಾಗಿಲ್ಲ. ಇದು ಸಾಕಷ್ಟು ಎಫಿಷಿಯೆಂಟ್ ಆಗಿ ಸಮರ್ಥದಿಂದ ಕೆಲಸವನ್ನು ಮಾಡ್ತಾ ಇದೆ. ಇಟ್ ಈಸ್ ಒನ್ ಆಫ್ ದ ಕಂಪೋನೆಂಟ್ಸ್ ಆಫ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತಂದರೆ ಪರ್ಯಾಯವಾದ ಒಂದು ವಿವಾದಗಳ ಒಂದು ಪರಿಹಾರ ಮಾಡುವ ಒಂದು ವ್ಯವಸ್ಥೆಯಾಗಿದ್ದು, ಇಟ್ ಡೆಲಿವರ್ಸ್ ಇನ್ಫಾರ್ಮಲ್ ಚೀಪ್ ಎಕ್ಸ್ಪೀಡಿಯಸ್ ಜಸ್ಟಿಸ್ ಟು ದ ಕಾಮನ್ ಪೀಪಲ್. ಇದು ಅನೌಪಚಾರಿಕ, ತ್ವರಿತ ಮತ್ತು ಅತ್ಯಂತ ಚೀಪ್ ಅಂದರೆ ಅಗ್ಗದ ಒಂದು ನ್ಯಾಯವನ್ನು ದೊರಕಿಸುವುದರಲ್ಲಿ, ನ್ಯಾಯವನ್ನು ಜನರಿಗೆ ತಲುಪಿಸುವುದರಲ್ಲಿ ಈ ಒಂದು ಲೋಕ್ ಅದಾಲತ್ ಮುಖ್ಯ ಪಾತ್ರವನ್ನು ವಹಿಸಿದೆ. ದ ಫಸ್ಟ್ ಲೋಕ್ ಅದಾಲತ್ ಕ್ಯಾಂಪ್ ವಾಸ್ ಆರ್ಗನೈಸ್ಡ್ ಇನ್ ಗುಜರಾತ್ನಲ್ಲಿ 1982ರಲ್ಲಿ ಈ ಲೋಕ್ ಅದಾಲತ್ ಕ್ಯಾಂಪನ್ನು ಫಸ್ಟ್ ಟೈಮ್ ಸ್ಥಾಪನೆ ಮಾಡಲಾಗಿತ್ತು, ಆರ್ಗನೈಸ್ ಮಾಡಲಾಗಿತ್ತು. ವಾಲಂಟರಿ ಆ್ಯಂಡ್ ಕಾನ್ಸಿಲೇಟರಿ ಏಜೆನ್ಸಿ ವಿತೌಟ್ ಎನಿ ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಫಾರ್ ಇಟ್ಸ್ ಡಿಸಿಷನ್. ಇದಕ್ಕೆ ಯಾವುದೇ ಕಾಯ್ದೆಗಳನ್ನು ತರಲಾಗಿರಲಿಲ್ಲ 1982ರಲ್ಲಿ. ಸೊ ಆವಾಗ ಇದನ್ನ ಫಸ್ಟ್ ಆ್ಯಸ್ ಅ ಕ್ಯಾಂಪ್ ಆಗಿ ವಾಲಂಟರಿಯಾಗಿ ಇದನ್ನ ಸ್ಟಾರ್ಟ್ ಮಾಡಲಾಗಿತ್ತು. ಲೇಟರ್ 1987ರಲ್ಲಿ ಒಂದು ಕಾಯ್ದೆ ಜಾರಿಗೆ ಬರುತ್ತದೆ, ಲೀಗಲ್ ಸರ್ವಿಸಸ್ ಅಥಾರಿಟಿ ಆ್ಯಕ್ಟ್ ಅಂತ. ಆವಾಗ ಇದಕ್ಕೆ ಒಂದು ಸ್ಟ್ಯಾಟ್ಯುಟರಿ ಸ್ಥಾನಮಾನವನ್ನು ಕೊಡಲಾಗಿತ್ತು. ದ ಆ್ಯಕ್ಟ್ ಮೇಕ್ಸ್ ದ ಪ್ರೊವಿಷನ್ಸ್ ರಿಲೇಟಿಂಗ್ ಟು ದ ಆರ್ಗನೈಸೇಷನ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಲೋಕ್ ಅದಾಲತ್. ಇದು ಈ ಕಾಯ್ದೆ ಏನಿದೆ ಈ ಲೋಕ್ ಅದಾಲತ್ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತೆ ಸಹಾಯ ಮಾಡುತ್ತೆ.
ಮತ್ತು ಇದರ ಪವರ್ಗಳನ್ನು ತಿಳ್ಕೊಳ್ಳೋದಾದರೆ ಲೋಕ್ ಅದಾಲತ್ಗೆ ಒಂದು ಸಿವಿಲ್ ಕೋರ್ಟ್ಗೆ ಇರುವಷ್ಟೇ ಶಕ್ತಿಯನ್ನು, ಅದರ ಒಂದು ಅಧಿಕಾರವನ್ನು ಈ ಲೋಕ್ ಅದಾಲತ್ಗೆ ನೀಡಲಾಗಿದೆ. ಸೇಮ್ ಪವರ್ ಆಸ್ ಅ ವೆಸ್ಟೆಡ್ ಇನ್ ಸಿವಿಲ್ ಕೋರ್ಟ್ ಅಂಡರ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. ಈ ಒಂದು ಕಾಯ್ದೆಯಡಿಯಲ್ಲಿ ಈ ನಮ್ಮ ಲೋಕ್ ಅದಾಲತ್ಗೆ ಸಿವಿಲ್ ಕೋರ್ಟ್ಗೆ ಇರುವಷ್ಟು ಅಧಿಕಾರವನ್ನು ನೀಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಲೋಕ್ ಅದಾಲತ್. ಇಟ್ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಇಟ್ಸ್ ಎಸ್ಟಾಬ್ಲಿಷ್ಮೆಂಟ್ ವೆರಿ ಎಫಿಷಿಯೆಂಟ್ಲಿ. ಸುಮಾರು 1 ಕೋಟಿಗಿಂತ ಜಾಸ್ತಿ ಕೇಸಸ್ಗಳನ್ನು ರೀಸೆಂಟಾಗಿ ಇದು ಒಂದೇ ವರ್ಷದಲ್ಲಿ ಡಿಸ್ಪೋಸಲ್ ಮಾಡಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ 2022 ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಬಗ್ಗೆ ಇದೆ. ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನುವ ಸಂಸ್ಥೆ ಈ ಒಂದು ರಿಪೋರ್ಟನ್ನು ಪ್ರತಿ ವರ್ಷ ರಿಲೀಸ್ ಮಾಡುತ್ತದೆ. ಈ ಒಂದು ರಿಸ್ಕ್ ರಿಪೋರ್ಟ್ ಏನಿದೆ, ಜಗತ್ತಿನ ವರ್ಲ್ಡ್ ಲೀಡರ್ಗಳು ಆಗಿ ಕೆಲವೊಂದು ಬಿಸ್ನೆಸ್ ಲೀಡರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಅಥವಾ ಸಿವಿಲ್ ಸೊಸೈಟಿ ಲೀಡರ್ಗಳ ಪ್ರಕಾರ ಒಂದು ಅಪಾಯದ ಒಂದು ಗ್ರಹಿಕೆಯನ್ನು ತಿಳಿಸುವುದು ಈ ಒಂದು ಗ್ಲೋಬಲ್ ರಿಸ್ಕ್ ರಿಪೋರ್ಟ್ನ ಮುಖ್ಯ ಉದ್ದೇಶ ಆಗಿದೆ. ಇದನ್ನು ರಿಲೀಸ್ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ಈ ಒಂದು ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಸ್ವಿಟ್ಜರ್ಲ್ಯಾಂಡ್ನ ಒಂದು ನಾನ್ ಪ್ರಾಫಿಟ್ ಫೌಂಡೇಶನ್ ಆಗಿದ್ದು 1971ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇಟ್ ಈಸ್ ರೆಕಾಗ್ನೈಸ್ಡ್ ಬೈ ಸ್ವಿಸ್ ಅಥಾರಿಟೀಸ್. ಸ್ವಿಸ್ ಅಧಿಕಾರಿಗಳಿಂದ ಕೂಡ ಈ ಒಂದು ಸಂಸ್ಥೆಯ ರಿಪೋರ್ಟನ್ನು ಗುರುತಿಸಲಾಗಿದ್ದು, ಫಾರ್ ದ ಪಬ್ಲಿಕ್ ಪ್ರೈವೇಟ್ ಕೋಆಪರೇಷನ್ಗೆ ಈ ಒಂದು ರಿಸ್ಕ್ ರಿಪೋರ್ಟ್ ಏನಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ಸಾಕಷ್ಟು ಕೆಲಸವನ್ನು ಮಾಡುತ್ತದೆ. ಇಲ್ಲಿ ಒಂದು ಟಾಪ್ 10 ಲಿಸ್ಟನ್ನು ನೀಡಲಾಗಿದ್ದು, ಇದು ಗ್ಲೋಬಲ್ ರಿಸ್ಕ್ ಬೈ ಸಿವಿಯಾರಿಟಿ, ಅದರ ತೀವ್ರತೆ, ಅಪಾಯದ ತೀವ್ರತೆಯನ್ನು ಅದರ ಒಂದು ಪ್ರೆಫರೆನ್ಸ್ ಮೇಲೆ ಈ ಒಂದು ರ್ಯಾಂಕಿಂಗ್ಗಳನ್ನು ನೀಡಲಾಗಿದೆ. ಅತ್ಯಂತ ಅಪಾಯಕಾರಿ ಆಗಿದ್ದು ಒಂದು ತೀವ್ರತೆಯನ್ನು ಕ್ಲೈಮೇಟ್ ಆಕ್ಷನ್ ಫೇಲ್ಯೂರ್ಗೆ ನೀಡಲಾಗಿದೆ. ಅದಾದಮೇಲೆ ಎಕ್ಸ್ಟ್ರೀಮ್ ವೆದರ್, ಬಯೋಡೈವರ್ಸಿಟಿ ಲಾಸ್, 4th ಸ್ಟೇಜ್ನಲ್ಲಿ ಸೋಷಿಯಲ್ ಕೊಯಿಷನ್ ಇರೋಷನ್, ಆಮೇಲೆ ಲೈವ್ಲಿಹುಡ್ ಕ್ರೈಸಿಸ್, ಇನ್ಫೆಕ್ಷಿಯಸ್ ಡಿಸೀಸಸ್, ಹ್ಯೂಮನ್ ಎನ್ವೈರನ್ಮೆಂಟಲ್ ಡ್ಯಾಮೇಜ್, ನ್ಯಾಚುರಲ್ ರಿಸೋರ್ಸ್ ಕ್ರೈಸಿಸ್, ಡೆಟ್ ಕ್ರೈಸಿಸ್, ಜಿಯೋ ಎಕನಾಮಿಕ್ ಕಾನ್ಫ್ರಂಟೇಷನ್. ಈ ಒಂದು ಟಾಪ್ 10 ಸಿವಿಯಾರಿಟಿಯ ಒಂದು ಆಧಾರದ ಮೇಲೆ ಗ್ಲೋಬಲ್ ರಿಸ್ಕ್ಗಳನ್ನು ಗುರುತಿಸಲಾಗಿದ್ದು, ಇದರಲ್ಲಿ ಫಸ್ಟ್ ಆಗಿ ಕ್ಲೈಮೇಟ್ ಆಕ್ಷನ್ ಫೇಲ್ಯೂರ್, ಅಂದರೆ ಯಾವುದೇ ದೇಶಗಳು ಅಷ್ಟೊಂದು ಹವಾಮಾನ ಬದಲಾವಣೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಅದರ ಒಂದು ಸುಧಾರಣೆಗಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇದನ್ನು ಗುರುತಿಸಲಾಗಿದೆ. ಇನ್ನು ಈ ವರ್ಲ್ಡ್ ಎಕನಾಮಿಕ್ ಫೋರಂ ಏನಿದೆ, ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೆಲವೊಂದು ವರದಿಗಳನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಥವಾ ರಿಪೋರ್ಟ್, ಗ್ಲೋಬಲ್ IT ರಿಪೋರ್ಟ್, ವರ್ಲ್ಡ್ ಎಕನಾಮಿಕ್ ಫೋರಂ ಅಲಾಂಗ್ ವಿತ್ ಇನ್ಸಿಡ್, ಇವೆರಡೂ ಸಂಸ್ಥೆಗಳಿಂದ ಮತ್ತು ಕಾರ್ನೆಲ್ ಯೂನಿವರ್ಸಿಟಿ ಪಬ್ಲಿಷ್ ಮಾಡೋ ಒಂದು ರಿಪೋರ್ಟ್ ಏನಿದೆ ಗ್ಲೋಬಲ್ IT ರಿಪೋರ್ಟ್ ಆಗಿದೆ. ಈ 3 ಸಂಸ್ಥೆಗಳು ಈ ಒಂದು ಗ್ಲೋಬಲ್ IT ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ರಿಸ್ಕ್ ರಿಪೋರ್ಟ್, ಗ್ಲೋಬಲ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ರಿಪೋರ್ಟ್, ಈ ಒಂದು ವರದಿಗಳನ್ನು ಈ ವರ್ಲ್ಡ್ ಎಕನಾಮಿಕ್ ಫೋರಂ ಅಲಾಂಗ್ ವಿತ್ ಸಮ್ ಅದರ್ ಇನ್ಸ್ಟಿಟ್ಯೂಷನ್ ರಿಲೀಸ್ ಮಾಡುತ್ತದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಝೆನೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಇದೆ. ರೀಸೆಂಟಾಗಿ ಒಂದು ಮೆಡಿಕಲ್ನಲ್ಲಿ ಫಸ್ಟ್ ಟೈಮ್ US ಡಾಕ್ಟರ್ ಒಂದು ಹಂದಿಯ ಹೃದಯವನ್ನು ಮನುಷ್ಯನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಸೊ ಇದು ನ್ಯೂಸ್ನಲ್ಲಿತ್ತು. ಆ ಒಂದು ಪೇಷಂಟನ್ನು ಉಳಿಸಲು ಇದು ಲಾಸ್ಟ್ ಎಫರ್ಟ್ ಆಗಿದ್ದು, ಈ ಒಂದು ಹಂದಿಯಿಂದ ಟ್ರಾನ್ಸ್ಪ್ಲಾಂಟ್ ಮಾಡೋದಾದ ಏನು ಹೃದಯ ಇದೆ ಆ ಪೇಷಂಟ್ ಜೀವವನ್ನು ಉಳಿಸಿದೆ ಅಂತ ನ್ಯೂಸ್ ಇದೆ. ಇನ್ನು ಈ ಝೆನೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಇನ್ವಾಲ್ವ್ಸ್ ದ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ನಾನ್ ಹ್ಯೂಮನ್ ಟಿಶ್ಯೂಸ್ ಆರ್ ಆರ್ಗ್ಯಾನ್ಸ್ ಇನ್ ಟು ಹ್ಯೂಮನ್ ರೆಸಿಪಿಯೆಂಟ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮಾನವ ಇತರ ಒಂದು ಪ್ರಾಣಿಗಳಿಂದ ಮಾನವನಿಗೆ ಅದರ ಅಂಗಾಂಗಗಳನ್ನು, ಟಿಶ್ಯೂಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವ ಒಂದು ವಿಧಾನ ಏನಿದೆ ಅದನ್ನು ಝೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತಾರೆ. ದಿಸ್ ಈಸ್ ದ ಫಸ್ಟ್ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಆಫ್ ಪಿಗ್ಸ್ ಹಾರ್ಟ್ ಇನ್ ಟು ಹ್ಯೂಮನ್ ಬೀಯಿಂಗ್. ಇದು US ಮಾಡಿರುವ ಈ ಆಪರೇಷನ್ ಏನಿದೆ ಫಸ್ಟ್ ಟೈಮ್ ಒಂದು ಹಂದಿಯ ಒಂದು ಹೃದಯವನ್ನು ಮಾನವನಿಗೆ ಅಳವಡಿಸಲಾಗಿದೆ. ಹವೆವರ್ ಇಟ್ಸ್ ಟೂ ಸೂನ್ ಟು ನೋ ಇಫ್ ದ ಆಪರೇಷನ್ ರಿಯಲಿ ವರ್ಕ್ಸ್. ಈ ಒಂದು
ಆಪರೇಷನ್ ಏನಿದೆ ಎಷ್ಟು ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಇನ್ನೂ ನೋಡಿ ತಿಳ್ಕೊಬೇಕಾಗಿದೆ. ಸೊ ದಿಸ್ ಟೈಮ್ ಅ ಹಾರ್ಟ್ ಫ್ರಮ್ ಪಿಗ್ ಹ್ಯಾಡ್ ಅಂಡರ್ಗಾನ್ ಜೀನ್ ಎಡಿಟಿಂಗ್. ಪಿಗ್ ಹಾರ್ಟ್ ಏನಿದೆ ಜೀನ್ ಎಡಿಟಿಂಗನ್ನು ಮಾಡಿ ಅದಾದಮೇಲೆ ಅದರಲ್ಲಿರುವ ಶುಗರನ್ನು ರಿಮೂವ್ ಮಾಡಿ ಸೆಲ್ಸ್ ದ್ಯಾಟ್ ಈ ಹಂದಿಯ ಒಂದು ಹಾರ್ಟನ್ನು ಅಥವಾ ಹೃದಯವನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಮುಂಚೆ ಅದರ ಜೀನ್ ಅಥವಾ ವಂಶವಾಹಿನಿಯ ಒಂದು ಎಡಿಟಿಂಗನ್ನು ಕಟ್ಟಿಂಗ್ ಅಂತ ಮಾಡಿ ಅದರಲ್ಲಿರುವ ಶುಗರ್ ಒಂದು ಸೆಲ್ಗಳನ್ನು ರಿಮೂವ್ ಮಾಡಿ ಒಂದು ಹಾರ್ಟನ್ನು ಅಥವಾ ಹೃದಯವನ್ನು ಸಿದ್ಧಪಡಿಸಿ ಆಮೇಲೆ ಆಪರೇಷನ್ ಮಾಡಲಾಯಿತು. ಜಿನೋಮ್ ಎಡಿಟಿಂಗ್ ಅಂತ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಜೀನ್ ಎಡಿಟಿಂಗ್ ಅಥವಾ ಜೆನೋಮ್ ಎಡಿಟಿಂಗ್ ಏನಿದೆ, ಆಲ್ಸೋ ಕಾಲ್ಡ್ ಜೀನ್ ಎಡಿಟಿಂಗ್, ಇದು ಒಂದು ತಂತ್ರಜ್ಞಾನ ಆಗಿದ್ದು ಇದು ವೈಜ್ಞಾನಿಗಳಿಗೆ ಯಾವುದೇ ಒಂದು ಆರ್ಗ್ಯಾನಿಸಮ್ನ ಒಂದು DNA ಅಥವಾ ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್ ಇದನ್ನು ಚೇಂಜ್ ಮಾಡುವ ಒಂದು ಅವಕಾಶವನ್ನು ಈ ಜೀನ್ ಎಡಿಟಿಂಗ್ ತಂತ್ರಜ್ಞಾನ ಒದಗಿಸಿಕೊಡುವುದರಿಂದ ಇದು ಸಾಕಷ್ಟು ಪರಿಣಾಮಕಾರಿಯಾದ ಮತ್ತು ಅತ್ಯಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತವಾದ ಒಂದು ಸೌಲಭ್ಯವನ್ನು ಒದಗಿಸಿಕೊಡುವುದರಲ್ಲಿ ಈ ಜೀನ್ ಎಡಿಟಿಂಗ್ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಜೆನೋ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಂಡ್ ಜೀನ್ ಎಡಿಟಿಂಗ್. ಜೆನೋ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಯಾವುದೇ ಅಂಗವನ್ನು ಆಪರೇಷನ್ ಮುಖಾಂತರ ಅಳವಡಿಸುವುದು. ಮತ್ತು ಜೀನ್ ಎಡಿಟಿಂಗ್ ಅಂತಂದರೆ ಪ್ರತಿಯೊಂದು ಯಾವುದೇ ವಂಶವಾಹಿನಿ ಅಥವಾ ಜೀನ್ನಲ್ಲಿರುವ ಒಂದು ಡಿಆಕ್ಸಿ ರೈಬೋನ್ಯೂಕ್ಲಿಯಿಕ್ ಆ್ಯಸಿಡ್ DNA ಚೇಂಜ್ ಮಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದರ ಒಂದು ಅಪ್ಲಿಕೇಶನ್ಗಾಗಿ ಇದನ್ನ ಬಳಸಲಾಗ್ತಾ ಇದೆ ಈ ಒಂದು ತಂತ್ರಜ್ಞಾನವನ್ನು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಟೈಟಲ್ ಸ್ಪಾನ್ಸರ್ ಆಫ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಫಾರ್ 2022 ಆ್ಯಂಡ್ 2023 ಸೀಸನ್ಸ್ ಈಸ್ ರಿಲಯನ್ಸ್ ಇಂಡಿಯಾ ಗ್ರೂಪ್ಸ್. ಆಗಲೇ ಫಸ್ಟ್ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ 2022-23 IPL ಮ್ಯಾಚ್ಗಳನ್ನು ಲೀಗನ್ನು ಟಾಟಾ ಗ್ರೂಪ್ಸ್ ಇದು ಇದರ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ. ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಡ್ರಾಮಾ ಟಿಂಗರ್ ಬುಡ್ಡಾನ ಈಸ್ ರಿಟನ್ ಬೈ ಬೀಚಿ. ಈಗ ರೀಸೆಂಟಾಗಿ ಚಂದ್ರಶೇಖರ್ ಪಾಟೀಲ್ ಅಥವಾ ಚಂಪಾ ಅವರು ನಿಧನರಾಗಿದ್ದಾರೆ. ಇವರು ಈ ಒಂದು ಟಿಂಗರ್ ಬುಡ್ಡಣ್ಣ ಅನ್ನುವ ಒಂದು ನಾಟಕವನ್ನು ಬರೆದಿದ್ದಾರೆ. ಸೊ ಬೀಚಿ ಈಸ್ ರಾಂಗ್, ಚಂಪಾ ಈಸ್ ರೈಟ್. ಸೊ ದಿಸ್ ಈಸ್ ಫಾಲ್ಸ್. Next statement, Henley Passport Index is released by World Economic Forum. So this statement is also false. ಹೆಸರಿನಲ್ಲೇ ಇದೆ ಹ್ಯಾನ್ಲಿ ಅಂತ. ಲೋಕ್ ಅದಾಲತ್ ಶಾಲ್ ಹ್ಯಾವ್ ದ ಸೇಮ್ ಪವರ್ಸ್ ಆಸ್ ಆರ್ ವೆಸ್ಟೆಡ್ ಇನ್ ಸಿವಿಲ್ ಕೋರ್ಟ್ ಅಂಡರ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಈ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಪ್ರಕಾರ ಈ ಲೋಕ್ ಅದಾಲತ್ಗಳೇನಿದ್ದಾವೆ ಅದಕ್ಕೆ ಒಂದು ಸಿವಿಲ್ ಕೋರ್ಟ್ಗೆ ಇರುವಂಥ ಅಧಿಕಾರವನ್ನು ನೀಡಲಾಗಿದೆ. So this statement is true. Next statement, Global Risk Report 2022 is released by World Bank. ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. This report is released by World Economic Forum. So that was all about today's discussion, friends. Thank you so much for joining the discussion. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ. ILA ಕ್ಲಾಸಸ್ ಧಾರವಾಡ ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಚಾನಲ್ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.